ನಮಸ್ಕಾರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ ಮಕ್ಕಳೇ? ಮಕ್ಕಳೇ, ಇವತ್ತಿನ ವಿಶೇಷ ಎಲ್ಲ ಗೊತ್ತಾ ನಿಮಗೆ? ಇವತ್ತು ವಿಶ್ವ ನಗುವಿನ ದಿನ. ಈ ದಿನದ ಬಗ್ಗೆ ಒಂದು ಕತೆ ಹೇಳೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಒಂದು ಸಣ್ಣ ಊರು. ಆ ಊರಲ್ಲಿ ರಾಹುಲ್ ಅಂತ ಒಬ್ಬ ಹುಡುಗ ಇರ್ತಾನೆ. ಅವನು ಬಹಳ ಚಿಂತೆಯಿಂದ ಇರ್ತಾನೆ. ಯಾವಾಗಲೂ ಗಂಭೀರವಾಗಿ ಮುಖ ಮಾಡಿಕೊಂಡು ಇರ್ತಾನೆ. ಅವನ ಸ್ನೇಹಿತರು ಎಲ್ಲರೂ ಆಟ ಆಡ್ತಾ ಇದ್ದು ಆಟಕ್ಕೆ ಇವನ್ನ ಕರೆದ್ರೆ ಇವನು ನನಗೆ ಮನಸ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಸಪ್ಪಗಿರ್ತಿರ್ತಾನೆ. ಒಂದಿನ ರಾಹುಲ್ ಶಾಲೆಯಲ್ಲಿ ಗುರುಗಳು, ಮಕ್ಕಳೇ, ಇವತ್ತು ವಿಶ್ವ ನಗುವಿನ ದಿನ ಅಂತ ಹೇಳ್ಬಿಟ್ಟು ನಗು ನಮ್ಮ ಆರೋಗ್ಯಕ್ಕೆ, ಮನಸ್ಸಿಗೆ ಔಷಧಿ, ಇವತ್ತು ಎಲ್ಲರೂ ಹೆಚ್ಚಿಗೆ ನಗಬೇಕು ಅಂತ ಹೇಳ್ತಾರೆ. ಅವತ್ತು ಎಲ್ಲ ಶಾಲೆಯ ಮಕ್ಕಳು ಎಲ್ಲರ ಜೊತೆಗೆ ಸೇರಿಕೊಂಡು ನಗ್ತಾ ಇರ್ತಾರೆ. ಈ ನಗುವನ್ನು ಜಾಸ್ತಿ ಮಾಡೋಕ್ಕೆ ಆ ಶಾಲೆಗೆ ಹೊಸ ವಿದ್ಯಾರ್ಥಿನಿ ಬರ್ತಾಳೆ. ಅವಳ ಹೆಸರು ಮೀರಾ ಅಂತ. ಅವಳು ಯಾವಾಗಲೂ ನಗ್ತಾ ಇರ್ತಾಳೆ ಮತ್ತು ಬೇರೆಯವ್ರನ್ನೂ ನಗಿಸ್ತಾ ಇರ್ತಾಳೆ. ಹೀಗಿರ್ಬೇಕಾದ್ರೆ ಒಂದು ದಿವಸ ಮೀರಾ ರಾಹುಲನ್ನು ಭೇಟಿ ಮಾಡಿ ರಾಹುಲನ್ನು ನೋಡಿ ಆಶ್ಚರ್ಯಪಡ್ತಾಳೆ. ಅವಳು ಆಶ್ಚರ್ಯಪಟ್ಟು ಮೀರಾ ರಾಹುಲ್ ಹತ್ರ ಬಂದು ಕೇಳ್ತಾಳೆ, ನೀನು ಯಾಕೆ ಯಾವಾಗಲೂ ಇಷ್ಟೊಂದು ಗಂಭೀರವಾಗಿ ಮುಖ ಮಾಡ್ಕೊಂಡಿರ್ತೀಯ ಅಂತ. ಅದಕ್ಕೆ ರಾಹುಲ್ ಉತ್ತರ ಕೊಡ್ತಾನೆ, ನನಗೆ ನಗೋದೇ ಅಭ್ಯಾಸ ಇಲ್ಲ ಅಂತ. ಆಗ ಮೀರಾ ಸುಮ್ಮನೆ ಇರಲ್ಲ. ಅವಳು ರಾಹುಲ್ಗೆ ಒಂದು ಸಣ್ಣದಾದ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಥೆನ ಹೇಳ್ತಾಳೆ. ಆವಾಗ ರಾಹುಲ್ ಮೀರಾನನ್ನು ಕೇಳ್ದೇ ಅವನಿಗೆ ಸ್ವಲ್ಪ ನಗು ಬರುತ್ತೆ. ಅದನ್ನು ನೋಡಿ ಮೀರಾ ಹೇಳ್ತಾಳೆ, ನೋಡು, ನಾನು ಏನು ಹೇಳಲಿಲ್ಲ, ನಾನು ಹೇಳಿದ ಕತೆ ಕೇಳೇ ನಿನಗೆ ನಗು ಬಂತು. ನೀನು ಇದೇ ಥರ ನಗ್ತಾ ಇರು, ತುಂಬ ಚೆನ್ನಾಗಿ ಕಾಣ್ತೀಯ ಅಂತ ಹೇಳ್ತಾಳೆ. ಅವತ್ತೊಂದು ದಿನ ಆದಮೇಲೆ ರಾಹುಲ್ ಎಲ್ಲರ ಜೊತೆಗೂ ನಗೋದು, ಆಟ ಆಡೋದು ಎಲ್ಲನೂ ಪ್ರಾರಂಭ ಮಾಡ್ತಾನೆ. ಮೀರನ್ ಜೊತೆ ಅಲ್ಲದೆ ಬೇರೆ ಇತರ ಸ್ನೇಹಿತರ ಜೊತೆಗೂ ಆಟ ಆಡೋದು, ಎಲ್ಲರ ಜೊತೆಗೂ ಮಾತಾಡೋದು, ಇದರಿಂದ ಅವನ ಮನಸ್ಸು ಹಗುರವಾಗಿ ಇರುತ್ತೆ. ಕೊನೆಗೆ ಈ ನನ್ನ ಮನಸ್ಸು ಹಗುರ ಆದದ್ದು ಈ ನಗುವಿನಿಂದ ಅಂತ ಅವನಿಗೆ ಅರಿವಿಗೆ ಬರುತ್ತೆ. ಮಕ್ಕಳೇ, ನಗು ಅನ್ನೋದು ಒಂದು ಸಣ್ಣ ವಿಷಯ ಇರ್ಬೋದು, ಆದರೆ ಅದು ನಮ್ಮ ಜೀವನದಲ್ಲಿ ಒಂದು ದೊಡ್ಡದಾದ ಪರಿಣಾಮವನ್ನು ಕೊಡುತ್ತೆ. ಅಂದರೆ ಈ ಕಥೆಯ ನೀತಿ ಏನು ಅಂದರೆ, ನಗು ನಮ್ಮ ಜೀವನದಲ್ಲಿ ನಮ್ಮ ಜೀವನವನ್ನೇ ಸುಂದರವಾಗಿಸುತ್ತೆ. ಅದರಿಂದ ಮಕ್ಕಳೇ, ದಿನಾನೂ ಸ್ವಲ್ಪ ನಗಬೇಕು, ಸಂತೋಷವಾಗಿರಬೇಕು. ಮಕ್ಕಳೇ, ಇನ್ನೊಂದು ಹೇಳಕ್ಕೆ ಬಯಸ್ತೀನಿ ನಿಮಗೆ, ಯಾರ ಹತ್ರನಾರೋ ಆಗಲಿ ನೀವು ಮೊದಲು ಭೇಟಿಯಾದಾಗ ಅವರನ್ನು ನೋಡಿ ಒಂದು ಸಣ್ಣದಾದ ಮುಗುಳ್ನಗೆ ಬೀರಿ, ಅದು ನಿಮ್ಮ ಜೀವನದಲ್ಲಿ ದೊಡ್ಡದಾದ ಪರಿಣಾಮ ಬೀರುತ್ತೆ. ಅವರು ನಿಮಗೆ ಅತ್ಯುತ್ತಮವಾದಂಥ ಸ್ನೇಹಿತನೂ ಆಗ್ಬೋದು, ಸ್ನೇಹಿತೆಯೂ ಆಗ್ಬೋದು. ನಿಮ್ಮ ಜೀವನದಲ್ಲಿ ಅತ್ಯಂತ ಪರಿಣಾಮ ಘಟ್ಟಗಳಲ್ಲಿ ನಿಮಗೆ ಒಳ್ಳೆಯ ಸ್ನೇಹಿತ ಆಗುವಂಥ ಅವಕಾಶ ಇರುತ್ತೆ. ಆದ್ದರಿಂದ ಯಾರನ್ನು ನೋಡಿದಾಗಲೂ ಮುಖ ಹುಬ್ಬುಗಂಟು ಹಾಕ್ಕೊಂಡು ಕೋಪಿಸ್ಕೊಂಡು ಇರೋ ಬದಲು ಯಾರನ್ನು ನೋಡಿದಾಗಲೂ ಹಸನ್ಮುಖಿಯಾಗಿ ಸುಂದರವಾದ ನಗುನ ಅವ್ರಿಗೆ ತೋರಿಸಿ ನಿಮ್ಮ ಜೀವನದಲ್ಲಿ ಅವರು ಹೆಚ್ಚಿನಾದ ಒಂದು ಒಳ್ಳೆಯ ಪರಿಣಾಮವನ್ನು ನೀವು ಅನುಭವಿಸೋಕ್ಕೆ ದಾರಿಯಾಗುತ್ತೆ ಮಕ್ಕಳೇ. ಆದ್ದರಿಂದ ಜೀವನದಲ್ಲಿ ಹೆಚ್ಚು ನಗುನ ಕಾಣಿ ಅಂತ ನಾನು ನಿಮ್ಮಲ್ಲಿ ಆಶಿಸ್ತೀನಿ. ಆದ್ದರಿಂದ ಮಕ್ಕಳೇ, ಈ ವಿಶ್ವ ನಗುವಿನ ದಿನ ನಿಮ್ಮಲ್ಲಿ ಸದಾ ನಗುವನ್ನು ಮೂಡಿಸಲಿ ಅಂತ